ಮಾತಾಡೋದು. ಹೇಳಿ ರಂಗಪ್ಪ ಅವರೇ, ನಿಮ್ಮ ಅಭಿಪ್ರಾಯ ತಿಳಿಸಿ. ಸರ್, ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಸುಮಾರು ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ. ಓಕೆ. ಅದರಲ್ಲಿ 62 ಶಾಲೆಗಳು ಏಕೋಪಾಧ್ಯಾಯ ಶಾಲೆಗಳಿವೆ. 104 ಶಾಲೆಗಳು ಶೂನ್ಯ ಶಾಲೆಗಳಿವೆ ಸರ್. ಅಂದ್ರೆ ಅಲ್ಲಿ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ. ಆ ಶಾಲೆಗಳನ್ನ ಸಂಪೂರ್ಣವಾಗಿ ಜವಾಬ್ದಾರಿ ನಿರ್ವಹಿಸತಕ್ಕಂಥವ್ರು ಅತಿಥಿ ಶಿಕ್ಷಕರು. ಆದರೆ ಆ ಅತಿಥಿ ಶಿಕ್ಷಕರಿಗೆ ಕೊಡ್ತಕ್ಕಂಥ ಗೌರವನೇ ಇಲ್ಲದ ಗೌರವಧನ. ಅವ್ರಿಗೆ ಕೊಡ್ತಕ್ಕಂಥದ್ದು ಕೇವಲ 12,000. ಆ 12,000ದಲ್ಲಿ ಕುಟುಂಬ ಸಲುವಕ್ಕೆ ಸಾಧ್ಯನಾ? ಯಾಕೆ ನಮ್ಮ ಅತಿಥಿ ಶಿಕ್ಷಕರಿಗೆ ಇವತ್ತಿಗೂ ಕೂಡ ಒಂದು ಇಡಿಗಂಟು ಇಲ್ಲ, ಅವ್ರಿಗೆ ಪ್ರಸೂತಿ ರಜೆ ಇಲ್ಲ, ನಮ್ಗ ಒಂದು ತಿಂಗಳಲ್ಲಿ ಒಂದು ರಜೆ ಕೂಡ ಇಲ್ಲ. ನಾವು ಮಾನವೀಯತೆ ಆಧಾರ ಮೇಲೆ ಕೆಲವೊಂದು ಅನಿವಾರ್ಯತೆ ಸಂದರ್ಭದಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇದೆಂತ ಸೂಚನೆ ಪರಿಸ್ಥಿತಿ ಅಂದ್ರೆ, ಸರ್ಕಾರಿ ಶಾಲೆಗಳನ್ನ ಉಳಿಸುವಂತ, ಸರ್ಕಾರಿ ಶಾಲೆಗಳಲ್ಲಿ ಕಲಿತಕ್ಕಂತ ಬಡತನದ ಮಕ್ಕಳನ್ನ ಈ ಸರ್ಕಾರ ಹೇಗೆ ನಾವು ಅತಿಥಿ ಶಿಕ್ಷಕರನ್ನ ಕಾಣ್ತಾ ಇದೆ ಅನ್ನೋದು ಆಲೋಚನೆ ಮಾಡೋದು. ರಂಗಪ್ಪ ಅವರೇ, ನೀವು ಅತಿಥಿ ಶಿಕ್ಷಕರ? ಹೌದು ಸರ್, ಹೌದು ಸರ್. ಈ ನಮ್ಮನ್ನ ಅತಿಥಿ ಕಾಯಂ ಶಿಕ್ಷಕರ ಸರಿಸಮಾನವಾಗಿ ಕೆಲಸ ಮಾಡುವಂತ ನಾವುಗಳು ಅವರಿಗೆ ಅರ್ಧದಷ್ಟು ಕೂಡ ನಮ್ಗ ಗೌರವಧನ ಇಲ್ಲ. ಅವ್ರದ್ದು ಕಾಯಂ ಶಿಕ್ಷಕರ ಕರ್ತವ್ಯ ಮತ್ತು ನಮ್ಮ ಕರ್ತವ್ಯನ ನಾವು ಆಲೋಚನೆ ಮಾಡಿದಾಗ ಸರಿಸಮಾನವಾಗಿದೆ, ಏನೂ ಇಲ್ಲ, ಕಡಿಮೆ ಇಲ್ಲ. ಅದನ್ನೇ ಹೇಳ್ತಾ ಇದ್ದೆ ನಾನು ಆರಂಭದಲ್ಲಿ. ಫೈನ್, ಥ್ಯಾಂಕ್ ಯು ರಂಗಪ್ಪ ಅವರೇ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ. ಮಹೇಶ್ ಅಂತ ಉಡುಪಿಯಿಂದ ಕರೆ ಮಾಡಿದ್ದಾರೆ. ನೆಕ್ಸ್ಟ್ ಕಾಲರ್. ಮಹೇಶ್ ಅವರ ನಮಸ್ಕಾರ. ನಮಸ್ಕಾರ ಸರ್. ಎಸ್, ನಿಮ್ಮ ಅಭಿಪ್ರಾಯ ತಿಳಿಸಿ ಅತಿಥಿ ಶಿಕ್ಷಕರ ವಿಚಾರವಾಗಿ ನಮ್ಮ ಅಭಿಯಾನಕ್ಕೆ ಸಂಬಂಧಪಟ್ಟಂಗೆ. ಸರ್, ನಾನು ಈ ಸಮಾಜ ಕಲ್ಯಾಣ ಇಲಾಖೆ ಪ್ರೈವೇಟ್ ಅತಿಥಿ ಶಿಕ್ಷಕ ಸರ್. ಸರ್, ಇಲ್ಲಿ ಏನಾಗಿದೆ ಅಂತಂದ್ರೆ, ಈಗ ಮೊನ್ನೆ ರಜೆ ಇತ್ತು, ಹಾಗೆ ಸರಿಯಾಗಿ ವೇತನ ಕೂಡ ಕೊಡ್ತಾ ಇಲ್ಲ. 5 ಕ್ಲಾಸ್ ಮಾಡ್ಬೇಕು ಸರ್, 6ರಿಂದ 10 ತನಕ ಇಂಗ್ಲಿಷ್ ಮೀಡಿಯಂ ಅಲ್ಲಿ 5 ಕ್ಲಾಸ್ ಅನ್ನ ಮಾಡ್ಬೇಕು. ಹಾಗೆ MOD ಅಂತ ಇರುತ್ತೆ, ರಾತ್ರಿ 8 ಗಂಟೆ ತನಕ ಮಾಡ್ಬೇಕು ಡ್ಯೂಟಿಯನ್ನ. ಮಣಿವಣ್ಣ ಸರ್ ಇದ್ದಾಗ ಒಳ್ಳೆ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇದ್ರು ನಮ್ಗೆ ಸಂಬಂಧಪಟ್ಟ ಸೆಕ್ರೆಟರಿ ಅವರು ಇದ್ದಾಗ. ಬಟ್ ಇವಾಗ ರೆಸ್ಪಾನ್ಸು ಮಾಡ್ತಾ ಇಲ್ಲ. ನಾವು ಟ್ರೈ ಕೂಡ ಮಾಡಿದ್ವಿ ಬೆಂಗಳೂರಲ್ಲಿ, ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ಪಾಸಿಟಿವ್ ಆಗಿ ನಮ್ಗೆ ರೆಸ್ಪಾನ್ಸ್ ಕೂಡ ಬಂದಿಲ್ಲ. ಹಾಗೆ ಇದು ತುಂಬಾ ನೀಟ್ ಅಂದ್ರೆ ಕೆಳಮಟ್ಟದಲ್ಲಿ ಅತಿ ಶಿಕ್ಷಣ ನೋಡ್ತಾ ಇರೋ ತರ ಆಗಿದೆ ಸರ್ ವ್ಯವಸ್ಥೆ ಅನ್ನೋದು. ಹಾಗೆ ಸಂಬಳ ಕೂಡ ಸರಿಯಾಗಿ ತಿಂಗಳ ಸಿಗ್ತಾ ಇಲ್ಲ. ಹಾಗೆ ಈಗ ರಜೆ ಬಂತು, ದಸರಾ ರಜೆ ಬಂತು ಅಂದ್ರೆ ಹಬ್ಬಗಳನ್ನೆಲ್ಲ ನಾವು ತುಂಬಾ ಬೇಜಾರಿಂದ ಹಬ್ಬಗಳನ್ನ ಆಚರಣೆ ಮಾಡ್ಬೇಕು, ಆ ತರ ಒಂದು ಪರಿಸ್ಥಿತಿ ಇದೆ ಸರ್. ಹಾಗೆ ಮಾರ್ಚ್ ಎಂಡ್ ಬಂದಿದ್ದೆ ನಮ್ಮನ್ನ 31ಕ್ಕೆ ರಿಲೀವ್ ಮಾಡ್ತಾ ಇದ್ರು. 2 ಈ ಸಲ ಅಂತೂ ಪ್ರತಿ ಸಲ ಏಪ್ರಿಲ್ 10ಕ್ಕೆ ನಮ್ಮನ್ನ ರಿಲೀವ್ ಮಾಡ್ತಾ ಇದ್ರು. ಈ ಸಲ 2ನೇ ತಾರೀಕಿಗೆ 3ನೇ ತಾರೀಕಿಗೆ ರಿಲೀವ್ ಮಾಡಿದ್ದಾರೆ. ಅಂದ್ರೆ ಒಂದೊಂದ್ ದಿನನೂ ಕೂಡ ನಾವು ಈ ಅತಿ ಕೆಳಮಟ್ಟದ ವೇತನ ಕೊಡ್ಕೊಂಡು ಅವ್ರ ಹತ್ರ ಕೇಳ್ಕೊಂಡ್ರು ಕೂಡ ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇಲ್ಲ ಸರ್. ಫೈನ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಪರಮೇಶ್ ಅಂತ ಕರೆ ಮಾಡಿದ್ದಾರೆ. ಪರಮೇಶ್ ಅವರು ನಮಸ್ಕಾರ. ನಮಸ್ತೆ ಸರ್. ಸರ್, ನಿಮ್ಮ ಅಭಿಪ್ರಾಯ ತಿಳಿಸಿ. ಸರ್, ಈಗ ಸರ್ಕಾರಕ್ಕೆ ಜನರಿಗೆ ಮೂಲಭೂತ ಸೌಕರ್ಯ ಏನ್ ಕೊಡಬೇಕು ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಯಾಕೆಂದ್ರೆ ಎಲ್ಲೋ ಒಂದು ಯಾವ್ದೋ ಬಿಲ್ಡಿಂಗ್ ಕಟ್ಟಿದ್ರೆ ಅವ್ರಿಗೆ ಕಮಿಷನ್ ಸಿಗುತ್ತೆ. ಸರ್ಕಾರ ಶಿಕ್ಷಕರ ನೇಮಕಾತಿ ಮಾಡಿದ್ರೆ ಸಂಬಳ ಕೊಡ್ಬೇಕಾಗತ್ತೆ. ಇವ್ರಿಗೆ ಆ ನೈತಿಕತೆ ಇಲ್ಲ. ಎಷ್ಟು ಗೆಸ್ಟ್ ಟೀಚರ್ಸ್ಗಳು ಎಷ್ಟು ರಿಸಲ್ಟ್ ಕೊಟ್ಟಿದ್ದಾರೆ ಅಂತ ಅಂಕಿಅಂಶ ತೆಗೆದು ನೋಡ್ಲಿ ಅವರು. ಕಾಯಂ ಶಿಕ್ಷಕರಿಗಿಂತ ಹೆಚ್ಚಿನ ರಿಸಲ್ಟ್ ಅನ್ನ ನಮ್ಮ ಅತಿಥಿ ಶಿಕ್ಷಕರು ಕೊಟ್ಟಿದ್ದಾರೆ. ಮತ್ತೆ ಕೋರ್ಟ್ಗೂ ಹಾಕಿದ್ದಾರೆ ಸರ್. ಕೋರ್ಟು ಹೊಸ ನೇಮಕಾತಿ ಆಗೋವರೆಗೆ ಯಾವುದೇ ಅತಿಥಿ ಶಿಕ್ಷಕರನ್ನ ತೆಗಿಬೇಡಿ ಅಂತ ಹೇಳಿದೆ. ಸರ್ಕಾರ ಮೂಲ ವೇತನವನ್ನ ಕೊಡಬೇಕು ಅಂತೇಳಿ ರೂಲ್ಸ್ ಮಾಡ್ತಾರೆ. ಇಲ್ಲಿ ಸ್ಟೈಫಂಡ್ ಅನ್ನ ಕೊಡ್ತಾರೆ. ಕನಿಷ್ಠ ವೇತನ ಕೊಡಬೇಕು ಅಂತೇಳಿ ಖಾಸಗಿ ಶಾಲೆಗಳಿಗೆ ಇವರೇ ಆದೇಶ ಮಾಡ್ತಾರೆ. ಇಲ್ಲಿ ಸರ್ಕಾರದ ಶಾಲೆಗಳು ಮಾತ್ರ ಕಡಿಮೆ. ಕಿಂಚಿತ್ ಕಾಳಜಿ ಇಲ್ಲ ಅತಿಥಿ ಶಿಕ್ಷಕರ ಬಗ್ಗೆ ಅಂತ ಹೇಳ್ತಾ ಇದ್ದೀರಿ. ಧನ್ಯವಾದ ಕರೆ ಮಾಡಿದಕ್ಕೆ. ಸಂತೋಷ್ ಕುಮಾರ್ ಅಂತ ಮತ್ತೊಬ್ಬ ಕಾಲರ್ ಇದ್ದಾರೆ. ಸಂತೋಷ್ ಕುಮಾರ್ ಅವರು ನಮಸ್ಕಾರ. ಸರ್, ನಮಸ್ತೆ ಸರ್. ಸರ್, ಹೇಳಿ, ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್. ಅದೇ ಸರ್, ನಾವು 4 ವರ್ಷದಿಂದ ಅತಿಥಿ ಉಪನ್ಯಾಸಕರಾಗಿ ಸೇವೆ ಮಾಡ್ತಿದ್ದೀವಿ ಸರ್. ಪ್ರಸ್ತುತನು ಇವಾಗ ಶಿಕ್ಷಣ ಮಂತ್ರಿ ಸಾಹೇಬರು ಹೇಳಿದ್ದಾರೆ. ಏನಂತ ಹೇಳ್ತಾರೆ ಅಂದ್ರೆ 14,000 ಜಾಸ್ತಿ ಮಾಡಿರೋದೇನೋ ವೆಚ್ಚ, ಅದು ಸರ್ಕಾರ ಗಮನಿಸ್ತಾ ಇದೆ. ಅದರಲ್ಲೂ ಪ್ರೊಸೆಸಿಂಗ್ ನೋಟಿಫಿಕೇಶನ್ ಆಗ್ತಾ ಇದೆ, ತಗೋತಾ ಇದೀನಿ ಅಂತ ಹೇಳಿದ್ರು. ಇವಾಗ ನೀವು ಹೇಳ್ದಂಗೆ ಸರ್ 45 ಶಿಕ್ಷಕರ ಅವಶ್ಯಕತೆ ಇದೆ, ಅತಿಥಿ ಶಿಕ್ಷಕರ ಅವಶ್ಯಕತೆ ಇದೆ. ಮತ್ತೆ ಅತಿಥಿ ಉಪನ್ಯಾಸಕರ ಅವಶ್ಯಕತೆ 4,000 ಇದೆ. 4,000 ನೋಟಿಫಿಕೇಶನ್ ಮಾಡ್ತಾರೆ ಸರ್ ಅವರು. ಯಾವುದೇ ಕಾರಣಕ್ಕೆ ಇವಾಗ
ಆರ್ಥಿಕ ಇಲಾಖೆಯಿಂದ PU ಡಿಪಾರ್ಟ್ಮೆಂಟ್ ಅಲ್ಲಿ ಉಪನ್ಯಾಸಕರಿಗೆ ಮನ್ನಣೆ ಸಿಕ್ಕಿರೋದು ಕೇವಲ 750 ಮಾತ್ರ, ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಸರ್. ಮತ್ತೆ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತೀನಿ ಅಂತ ಇರೋದು 15,000 ಶಿಕ್ಷಕರು, ಇನ್ನೂ 30,000 ಶಿಕ್ಷಕರು ಅವಶ್ಯಕತೆ ಇರ್ತದೆ. ಮತ್ತೆ ಹಂಗೆ ಉಪನ್ಯಾಸಕರಿಗೆ 700 ಜನ ಉಪನ್ಯಾಸಕರುಗಳನ್ನ ಇವ್ರಿಗೆ ತಗೊಂಡ್ರೆ ಇನ್ನ 3,300 ಉಪನ್ಯಾಸಕರು ಉಳ್ಕೋತಾರೆ. ಅವಾಗ ಏನ್ ಮಾಡ್ತಾರೆ ಸರ್ ಇವರು? ಅವಾಗ್ಲೂ ಅತಿಥಿ ಉಪನ್ಯಾಸಕರನ್ನ ಮತ್ತೆ ಅತಿಥಿ ಶಿಕ್ಷಕರನ್ನೇ ತಗೋಬೇಕು ಅಲ್ವಾ? ಈ ಸಮಸ್ಯೆಗಳಿರುವಾಗ ಅದ್ರಲ್ಲೂ ಸರ್ ಇನ್ನೊಂದು ಅತಿಥಿ ಉಪನ್ಯಾಸಕರದಲ್ಲಿ ಸಮಸ್ಯೆ ಏನು ಅಂದ್ರೆ 10 ಗಂಟೆ ಕಾರ್ಯಭಾರ ಅಂತ ಇರ್ತದೆ ಸರ್ ಒಬ್ರು ಉಪನ್ಯಾಸಕರಿಗೆ. ಇಲ್ಲಿ ಕಾಮರ್ಸ್ ಅಂತ ಬಂದಾಗ ಸರ್, ಕಾಮರ್ಸ್ ಅಲ್ಲಿ ಅಕೌಂಟೆನ್ಸಿ ಮತ್ತೆ ಬಿಸ್ನೆಸ್ ಸ್ಟಡೀಸ್ ಎರಡು ಸಬ್ಜೆಕ್ಟ್ಗೂ ಒಬ್ಬರೇ ಅತಿಥಿ ಉಪನ್ಯಾಸಕರನ್ನ ಸರ್ ನೇಮಕ ಮಾಡ್ಕೊಳ್ಳೋದು. ಅವರು ವಾರಕ್ಕೆ 10 ಗಂಟೆಗಳ ಇದಿದ್ರು 20 ಗಂಟೆ ಅವರು ಪಾಠ ಮಾಡ್ತಾರೆ ಸರ್. ಒತ್ತಡ ಬಹಳ ಇದೆ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ಸಂಬಳ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಫೈನ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ನಿಮ್ಮ ಅಭಿಪ್ರಾಯ ತಿಳಿಸಿದಕ್ಕೆ. ಪೂರ್ಣಿಮಾ ಅಂತ ರೆಡಿ ಇದ್ದಾರೆ HD ಕೋಟೆಯಿಂದ. ಪೂರ್ಣಿಮಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಸ್, ಹೇಳಿ ಮೇಡಮ್, ನಿಮ್ಮ ಅಭಿಪ್ರಾಯ ಏನು ಅತಿಥಿ ಶಿಕ್ಷಕರ ವಿಚಾರವಾಗಿ? ಸರ್, ನಾನು ಅತಿಥಿ ಶಿಕ್ಷಕಿ ಅಂತೂ ಅಲ್ಲ ಸರ್. ಓಕೆ. ಆದ್ರೆ ನಾವು ಶಿಕ್ಷಕ ಆಕಾಂಕ್ಷಿಗಳೇ ಸರ್. ನೇಮಕಾತಿಗಾಗಿ ಜಾತಕ ಪಕ್ಷಿ ತರ ಕಾಯ್ತಾ ಇದೀವಿ ಸರ್ ನಾವು ಕೂಡ. ಆದ್ರೆ ಸರ್ ಇವರು ನಾವು ಕಲ್ಯಾಣ ಕರ್ನಾಟಕದವ್ರಲ್ಲ ಸರ್. ಇವರು ಕಲ್ಯಾಣ ಕರ್ನಾಟಕ ಮತ್ತೆ ನಾನ್ HKಗೆ ಇವರು ಎರಡೂ ಸೇರಿ 10,000 ಪೋಸ್ಟ್ ಕರಿತೀವಿ ಅಂತ ಹೇಳಿದ್ರು ಸರ್. ಇವಾಗ ಏನ್ ಹೇಳ್ತಾ ಇದಾರೆ ಸರ್, ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ PSTR ಮತ್ತೆ ಇತರೆ ಕರಿತೀವಿ, ಇದಕ್ಕೆ GPT HSTR ಮಾತ್ರ ಕರಿತೀವಿ ಅಂತ ಹೇಳ್ತಾ ಇದಾರೆ ಸರ್. ನಾವು ಈಗ ಯಾವ್ದಕ್ಕೆ ಸಿದ್ಧತೆ ಮಾಡ್ಕೋಬೇಕು ಅನ್ನೋಂತ ಗೊಂದಲದಲ್ಲಿದೀವಿ ಸರ್. ಇಷ್ಟು ದಿನ PSTR ಅಂದ್ರೆ ಟೀಚರ್ಸ್ಗೆ ಕರಿತೀವಿ ಅಂತ ಹೇಳಿದ್ರು. ಸೊ ನಾವ್ ಅದಕ್ಕೆ ಪ್ರಿಪರೇಷನ್ ನಡೆಸ್ತಾ ಇದ್ವಿ ಸರ್. ಈಗ GPT ಅಂತ ನಾವ್ ರೆಡಿ ಮಾಡ್ಕೊಳ್ಳೋಣವಾ ಅಥವಾ PSTR ಅಂತ ರೆಡಿ ಮಾಡ್ಕೊಳ್ಳೋಣವಾ ಸರ್? ಯಾವ ತರ ಗೊಂದಲ ಸೃಷ್ಟಿ ಮಾಡಿದಾರೆ ಅಂತಂದ್ರೆ ಸರ್, ನಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗ್ತಾ ಇಲ್ಲ. ಯಾವ್ದು ಕರೀತಾರೆ, ಯಾವ್ದಕ್ಕೆ ಈ ಕಡೆ ನಾನ್ HKಗೆ ಯಾವ್ದು ಕರೀತಾರೆ, HKಗೆ ಯಾವ್ದು ಕರೀತಾರೆ ಅನ್ನೋ ಗೊಂದಲದಲ್ಲಿ ಇದೀವಿ ಸರ್ ನಾವು. ಹೇಗೆ ಸರ್ ನಾವೀಗ ಸಿದ್ಧತೆ ಮಾಡ್ಕೊಳ್ಳೋದು ಇವ್ರು ಈ ತರ ಗೊಂದಲದ ಗೂಡ್ ಮಾಡಿದ್ರೆ ನಮ್ಗೆ? ಭರ್ತಿ ವಿಚಾರದಲ್ಲೂ ಗೊಂದಲ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೀರಿ. ಫೈನ್, ಥ್ಯಾಂಕ್ ಯು ಪೂರ್ಣಿಮಾ ಅವರೇ ಕರೆ ಮಾಡಿದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ರಾಜು ಅವರೇ ನಮಸ್ಕಾರ. ಸರ್ ನಮಸ್ತೆ. ಎಸ್ ರಾಜು ಅವರೇ, ತಮಗೇನ್ ಸಮಸ್ಯೆ ಆಗ್ತಾ ಇದೆ? ಅತಿಥಿ ಶಿಕ್ಷಕರ ಅಥವಾ ಆಕಾಂಕ್ಷಿಗಳ ತಾವು? ಸರ್ ಆಕಾಂಕ್ಷಿಗಳು ಹೌದು ಸರ್. ಆದ್ರೆ ಅತಿಥಿ ಶಿಕ್ಷಕರಿಗೆ ಬಹಳ ಕಷ್ಟ ಸರ್. ಇದು ಕಾಲ್ ಮಾಡಂಗಿಲ್ಲ ಸರ್ಕಾರದವ್ರು. ಅಂದ್ರೆ ಅವ್ರವ್ರು ಬೇಕಾಬಿಟ್ಟಿ ದುಡ್ಸ್ಕೊಂತಾರೆ ಸರ್ ಪ್ರಿನ್ಸಿಪಾಲ್ಗಳೆಲ್ಲ ಸೇರ್ಕೊಂಡು. ಹಂಗಾಗಿ ಅತಿಥಿ ಶಿಕ್ಷಕರ ಕಷ್ಟ ಬಹಳ ಫಜಿತ ಆಗ್ಬಿಡುತ್ತಾರೆ. ಸರ್ಕಾರದವ್ರು ಯಾವಾಗ ಕಾಲ್ ಮಾಡ್ತಾರೆ ಏನು ಒಂದು ಗೊತ್ತಾಗ್ತಿಲ್ಲ ಸರ್. ಬಹಳ ಸಮಸ್ಯೆ ಸರ್. ಎಷ್ಟೇ ಕೆಲಸ ಮಾಡೋಕೆ ಈಗ ಕ್ರೈಸ್ ವಸತಿ ಶಾಲೆಗಳಾಗಿರ್ಬೋದು, ಗೌರ್ಮೆಂಟ್ ಶಾಲೆಗಳಾಗಿರ್ಬೋದು ಸರ್, ಅತಿಥಿ ಶಿಕ್ಷಕರನ್ನ ಎಷ್ಟು ಗೋಳಕ್ಕೆಂತಾರೆ ಅಂದ್ರೆ ಆಪರಿ ಗೋಳಕ್ಕೆಂತಾರೆ ಸರ್. ಅದು ಪರ್ಮನೆಂಟ್ ಅನ್ನೋದಿತ್ತಂದ್ರೆ ಸಮಸ್ಯೆ ಏನಿರಲ್ಲ ಸರ್. ಅದಕ್ಕೆ ಕಾಲ್ ಮಾಡಂಗಿಲ್ಲ ಸರ್ ಸರ್ಕಾರದವರು. ಓಕೆ, ಫೈನ್, ಥ್ಯಾಂಕ್ ಯು ರಾಜು ಅವರೇ ಕರೆ ಮಾಡಿದಕ್ಕೆ. ಇನ್ನ ಕಡೂರಿನಿಂದ ಪ್ರಸನ್ನ ಅಂತ ಕರೆ ಮಾಡಿದ್ದಾರೆ. ಪ್ರಸನ್ನ ಅವರೇ ನಮಸ್ಕಾರ. ನಮಸ್ತೆ ಸರ್. ಎಸ್ ಪ್ರಸನ್ನ ಅವ್ರ, ಏನ್ ಹೇಳ್ತೀರಿ? ಅತಿಥಿ ಶಿಕ್ಷಕರ ವಿಚಾರ, ಕಥೆ ವ್ಯಥೆಯ ಬಗ್ಗೆ ರಿಪಬ್ಲಿಕ್ ಕನ್ನಡ ಅಭಿಯಾನ ಮಾಡ್ತಾ ಇದೆ. ಕರೆಕ್ಟ್ ಸರ್, ಒಳ್ಳೆ ಸಬ್ಜೆಕ್ಟ್ ತಗೊಂಡಿದ್ದೀರಾ. ನಿಮ್ಗೆ ಮೊದಲನೇದಾಗಿ ಧನ್ಯವಾದ ತಿಳಿಸ್ತೀವಿ. ಥ್ಯಾಂಕ್ ಯು ಸರ್. ಹೇಳಿ ಸರ್. 2000ದಿಂದ 26 ವರ್ಷ ನಾನು ಗೆಸ್ಟ್ ಲೆಕ್ಚರರ್ ಆಗಿ ಕೆಲಸ ಮಾಡಿದ್ದೀನಿ ಸರ್. ಈಗ ನಮ್ಮನ್ನ ಹೊರಗಿಟ್ಟಿದ್ದಾರೆ ನಾನ್ UGC ಅಂತ. 2009ರಲ್ಲಿ KPS ಅಲ್ಲಿ ನಮ್ದು MPhil ಅನ್ನ UGC ಸಮಾನ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಸರ್. ಹೇಗೇನ್ ಸರ್ಕಾರ ಹೇಳುತ್ತೆ MPhil UGC ಸಮಾನ ಅಲ್ಲ ಅಂತೇಳಿ ಹೇಳ್ತಾರೆ ಸರ್. ಈಗ ನಮ್ ಜೊತೆಗೆ MPhil ನನಗೆ ಇಂಟರ್ವ್ಯೂ ಬಂದಿತ್ತು ಸರ್ KPS ಅಲ್ಲಿ. ಅವರು ಪ್ರಿನ್ಸಿಪಾಲ್ ಆಗಿದ್ದಾರೆ, ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ, ಅವರಿಗೆಲ್ಲ ನ್ಯಾಯ ಸಿಕ್ಕಿದೆ. ನಾವು ಇಂಟರ್ವ್ಯೂ ಇಂದ ವಂಚಿತ ಆಗೋದ್ರ ಜೊತೆಗೆ ಉದ್ಯೋಗ ಕಳ್ಕೊಂಡು ಆಚೆಗಿದ್ದೀವಿ ಸರ್. ಆಮೇಲೆ ಸರ್ಕಾರ ಇವತ್ತು ಗ್ಯಾರಂಟಿ ಯೋಜನೆಯಲ್ಲಿ ಅತಿಥಿ ಉಪನ್ಯಾಸಕರಿಗೆ ಕಯಾಮತಿ ಮಾಡ್ತೀವಿ ಅಂತ ಹೇಳಿದೆ ಸರ್. ದಯಮಾಡಿ ನಮಗೆ ತುಂಬಾ ಅನ್ಯಾಯ ಆಗಿದೆ. ಒಂದು 2 ಸ್ಟಾಪ್ ಗ್ಯಾಪ್, ಲೋಕಲ್ ಕ್ಯಾಂಡಿಡೇಟ್, ಪಾರ್ಟ್ ಟೈಮ್ ಅಂತೇಳಿ ಫುಲ್ ಟೈಮ್ ಲೆಕ್ಚರ್ ಆಗಿ ಮಾಡಿದ್ದಾರೆ ಸರ್. VS ಆಚಾರ್ಯ ಮತ್ತೆ ಇನ್ನ 2 ಜನ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಬಂದಾಗ ನಮ್ಮನ್ನ ಫುಲ್ ಟೈಮ್ ಮಾಡ್ತೀವಿ ಅಂತ ಹೇಳಿದ್ರು ಸರ್. ಓಕೆ, ಫೈನ್, ಥ್ಯಾಂಕ್ ಯು ಪ್ರಸನ್ನ ಅವರೇ ನಿಮ್ಮ ಅಭಿಪ್ರಾಯ ತಿಳಿಸಿದಕ್ಕೆ. ದೇವರಾಜ್ ಅಂತ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ ಮತ್ತೊಬ್ರು. ನಮಸ್ಕಾರ ದೇವರಾಜ್ ಅವರೇ. ಸರ್ ನಮಸ್ಕಾರ ಸರ್. ಎಸ್ ಸರ್, ಹೇಳಿ ಸರ್.
ಸರ್ ನೀವೀಗ ಸರ್ಕಾರಿ ಶಾಲೆ ಬಗ್ಗೆ ಮಾತಾಡ್ತಾ ಇದ್ರಿ ಸರ್. ಅದೇ ರೀತಿಯಲ್ಲಿ ಸರ್ ಸಮಾಜ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಬರುವಂತಹ ವಸತಿ ಶಾಲೆಗಳಲ್ಲಿ ಕೂಡ ಅತಿಥಿ ಶಿಕ್ಷಕರ ಸಮಸ್ಯೆ ಇದೇ ರೀತಿಯಲ್ಲಿ ಇದೆ ಸರ್. ನಮ್ಮ ಕರ್ನಾಟಕದಲ್ಲಿ ಸರ್ ಒಟ್ಟಾರೆಯಾಗಿ 830 ಸರ್ ವಸತಿ ಶಾಲೆಗಳಿದ್ದಾವೆ ಸರ್. ಅಂದ್ರೆ ಮೊರಾರ್ಜಿ ದೇಸಾಯಿ ಶಾಲೆ ಅಂತ ಹೇಳ್ತೀವಲ್ಲ ಸರ್, ಇವೆಲ್ಲ ವಸತಿ ಶಾಲೆಗಳು ಸರ್ ಸಮಾಜ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಬರ್ತವೆ ಸರ್ ಇವೆಲ್ಲ. ಸೊ ಇಲ್ಲಿ ನಾವು ಸರ್ ಇಲ್ಲೇ ಅತಿಥಿ ಶಿಕ್ಷಕರು ಅಲ್ಲೇ ಶಾಲೆಯಲ್ಲೇ ವಸತಿ ಮಾಡ್ತೀವಿ ಸರ್. 24 ತಾಸು ಅಲ್ಲೇ ಶಾಲೆಯಲ್ಲಿ ಇಟ್ಕೊಂಡು ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಆದ್ರೆ ನಮ್ಮಲ್ಲಿ ಕೂಡ ಕನಿಷ್ಠ ಅಲ್ಲಿ ಗೌರವಧನ ಮಾಡಿರೋದು 16,500 ಸರ್. ನಾವು ಕೂಡ ಇದಕ್ಕೆ ಎಲ್ಲಾ ರೀತಿಯಲ್ಲೂ ಹೋರಾಟ ಎಲ್ಲ ಮಾಡಿದೀವಿ ಸರ್. ಆದ್ರೂ ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ ಸರ್ ಸರ್ಕಾರ ಕಡೆಯಿಂದ. ದೇವರಾಜ್ ಅವರು ನೀವು ಅತಿಥಿ ಶಿಕ್ಷಕರು? ಹೌದು ಸರ್, ಹೌದು ಸರ್. 5 ವರ್ಷ ನಾವು ಮಾಡ್ತಾ ಇದೀವಿ ಸರ್ ನಾವು. ಓಕೆ ಓಕೆ ಫೈನ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಇನ್ನ ಶಿವಪುತ್ರ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಪುತ್ರ ಅವರೇ. ಸರ್ ನಮಸ್ಕಾರ, ಕಲಬುರಗಿ ಜಿಲ್ಲೆಯಿಂದ ಮಾತಾಡೋದು. ಎಸ್ ಮಾತಾಡಿ ಸರ್, ಹೇಳಿ ನಿಮ್ಮ ಅಭಿಪ್ರಾಯ. 2014ರಿಂದ 2014ರಿಂದ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದೀವಿ ಸರ್. 1 to 5th ಸರ್, 6 to 8. 1 to 5th ಇದ್ದಲ್ಲಿ B.Ed ಆಗ್ಬೇಕಲ್ಲ ಸರ್, ಮತ್ತ 6 to 8 ಇದ್ದಲ್ಲಿ B.Ed ಮುಗಿಬೇಕಂತ ಹೇಳ್ತಾರೆ ಸರ್. ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಸರ್ 1 to 5th ಇದ್ದಲ್ಲಿ B.Ed ತಗೋತಾ ಇದಾರೆ ಸರ್. ಇಲ್ಲಿ ಯಾಕೆ ಹಿಂಗ್ ಮಾಡ್ತಾ ಇದಾರೆ ಶಿಕ್ಷಕರು ಮುಖ್ಯ ಗುರುಗಳು ಅಂಬದ್ ನಮಗೆ ಒಂದೇ ತಿಳಿತಲ್ಲ ಸರ್. ನಾನು ಸುಮಾರು 9 ವರ್ಷದ್ದು ಸೇವೆ ಸಲ್ಲಿಸಿದ್ದೇನೆ. ಹಲೋ ವಿತ್ TT ಪಾಸ್ ಇದ್ದೇವೆ ಸರ್. ಅದಕ್ಕ ಅದೇ ಮಾತಾಡ್ಬೇಕಂತ ಮಾಡಿ ಸರ್. ನಿಮ್ಗೆ ಅಲ್ಲ, ನಾನು ಹಂಗೆ ಸುಮ್ಮನೆ ಈಗ ಸೇಕ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಕೇಳ್ತಾ ಇದ್ದೀನಿ. ಈಗ ನಿಮ್ಗೆ ಈ ಸಮಸ್ಯೆ ಎಲ್ಲ ಇದೆ, ಅತಿಥಿ ಶಿಕ್ಷಕರಾಗಿ ನೀವು ನಿಮ್ಮ ಸಮಸ್ಯೆಯನ್ನ ಅಲ್ಲಿನ ಶಾಲೆಯ ಪ್ರಧಾನ ಗುರುಗಳಿಗೆ ಹೇಳ್ಕೋಬೇಕು ಅಥವಾ ಡೈರೆಕ್ಟ್ BO ಹೇಳ್ತಿರೋ? ಸರ್ ಕಲಬುರಗಿ ಜಿಲ್ಲೆ ಸರ್ ಸಾಹೇಬ್ರೆ, ಸರ್ ಕಲಬುರಗಿ ಜಿಲ್ಲೆ DDP ಒಂದು ಕಂಪ್ಲೇಂಟ್ ಕೊಟ್ಟಿದ್ದು ಸರ್ ಇದ್ರ ಬಗ್ಗೆ ಹೋದ ವರ್ಷ 2025ರಲ್ಲಿ. ಅದಕ್ಕೆ ಯಾವುದೇ ರೆಸ್ಪಾನ್ಸ್ ಇಲ್ಲ ಸರ್. ಅದರಂತ ದಾಖಲಾತಿ ಇದೆ ಸರ್ ನನ್ನ ಹತ್ರ. ಮುಖ್ಯ ಗುರುಗಳು ಹಣ ತಗೊಂಡು ಅವ್ರು ಮನ್ಸಿಗೆ ಬಂದವ್ರು ತಗೋತಾ ಇದ್ದಾರೆ ಸರ್. 12,000 ನಮ್ಗೆ ಏನ್ ಆಗ್ತದೆ ಸರ್? ಫೈನ್ ಸರ್, ಥ್ಯಾಂಕ್ ಯು ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ಶರಣ ಬಸಪ್ಪ ಅವರೇ ನಮಸ್ಕಾರ. ಸರ್ ನಮಸ್ತೆ. ಎಸ್ ಸರ್, ಹೇಳಿ ಸರ್ ನಿಮ್ಮ ಅಭಿಪ್ರಾಯ ಏನು? ಸರ್ ಏನಿಲ್ಲ ಸರ್, ಅತಿಥಿ ಶಿಕ್ಷಕರ ಗೋಳು ನೀವೆಲ್ಲ ರಾಜ್ಯದಾದ್ಯಂತ ಈಗ ನೋಡ್ತಾ ಇದ್ದೀರಾ. ಇವತ್ತು ಸುಮಾರು ವರ್ಷಗಳಿಂದ ನಾವು ಸೇವೆ ಸಲ್ಲಿಸ್ತಾ ಇದೀವಿ, ನಮ್ಗೆ ಇದಾಗ್ತಾ ಇಲ್ಲ, ಕಾಲ್ಫಾರಂ ಆಗ್ತಾ ಇಲ್ಲ. ಹಂಗಾಗಿ ಅತಿಥಿ ಶಿಕ್ಷಕರು ಇದೇ ಜೀವನ ಆದ್ರೆ ಬಹಳ ಕಷ್ಟ ಆಗತ್ತೆ. ಸಿದ್ದರಾಮಯ್ಯ ಅವರು ದಯಮಾಡಿ ಲೈವ್ ನೋಡ್ತಾ ಇದ್ರೆ ನಿಮ್ಮ ಚಾನೆಲ್ ಕಡೆಯಿಂದ ಅಥವಾ ನಿಮ್ಮ ವಿಷಯಗಳ ತಿಳಿತಾ ಇದ್ದಾದ್ರೆ ಜೀವನ ನಿರ್ವಹಣೆಗೆ ತುಂಬಾ ಕಷ್ಟವಾಗಿರ್ತಕ್ಕಂತ ಅತಿಥಿ ಶಿಕ್ಷಕರ ಕುಟುಂಬಗಳನ್ನ ಏನಾದ್ರೂ ಅವ್ರಿಗೆ ಕನಿಕರ ಇದ್ರೆ ಆದಷ್ಟು ಬೇಗ ವೇತನವನ್ನ ಜಾಸ್ತಿ ಮಾಡ್ಬೇಕು, ನಮ್ಮನ್ನ ಕಾಯಮಾತಿ ಮಾಡ್ಕೋಬೇಕು. ಯಾಕಂದ್ರೆ ಏಜ್ ಬರ್ತಾ ಇಲ್ಲ, ಏಜ್ ಹೋಗ್ತಾ ಇದೆ, ಆಮೇಲೆ ಕಾಲ್ಫಾರಂ ಆಗ್ತಾ ಇಲ್ಲ. ಇಷ್ಟೆಲ್ಲ ಹೋರಾಟ ಧರಣಿಗಳು ಸಂಘಟನೆಗಳನ್ನ ನಿಂತ್ಕೊಂಡು ಇವತ್ತು ಫ್ರೀಡಂ ಪಾರ್ಕ್ ಅಂತ ಎಲ್ಲ ಹೋರಾಟ ಮಾಡಿ ಬಂದಿದ್ ಸಾಕಾಯ್ತು. ನಮ್ಮ ಹೆಂಡ್ರು ಮಕ್ಕಳು ಸೂರ್ ಕಟ್ಕೊಳೋದು ಹೇಗೆ ಸರ್? ನಿಜವಾಗ್ಲು ಬಹಳ ದುಃಖದಿಂದ ಮಾತಾಡ್ತಾ ಇದೀವಿ. ಇವತ್ತರ ನಾನು ಕಾರಟಗಿ ತಾಲೂಕು ಅಧ್ಯಕ್ಷರು ಮಾತಾಡ್ತಾ ಇರೋದು, ಶರಣ ಬಸಪ್ಪ ಅಂತ ಹೇಳಿ. ಈ ನೋವನ್ನ ಸರ್ ನಾವ್ ಹೇಗೆ ಹೇಳ್ಕೋಬೇಕಂತ ಗೊತ್ತಾಗ್ತಲ್ಲ. ಪ್ರತಿಯೊಂದು ಕಡೆಯಲ್ಲಿ ಅತಿಥಿ ಶಿಕ್ಷಕರನ್ನ ಯಾವ ತರ ಕಾಣ್ತಾರಂತಂದು ನೀವು ರಾಜ್ಯದಲ್ಲಿ ಬೇಕಾದ್ರೆ ಕೂಲಂಕುಷವಾಗಿ ಕೇಳ್ಬೋದು. ಪರ್ಮನೆಂಟ್ ಶಿಕ್ಷಕರಿಗೂ ಅತಿಥಿ ಶಿಕ್ಷಕರಿಗೂ ಬಹಳ ವ್ಯತ್ಯಾಸವನ್ನು ಕಾಣ್ತಾ ಇದಾರೆ. ಕೆಲವು ಕಡೆ ರಾಜಕೀಯ ವೈಷಮ್ಯತೆ ನಡೀತಾ ಇದೆ, ಸರಿಯಾಗಿ ತುಂಬಿಕೊಳ್ಳೋದ್ರಲ್ಲೂ ಕೂಡ ಹೋರಾಟ ನಡೀತಾ ಇದೆ. ಏನೇ ನೀತಿ ನಿಯಮಗಳಿದ್ರೆ ಅದು ಯಾವ್ದಕ್ಕೂ ಕೇರ್ ಇಲ್ಲ ಅಂತ ಪರಿಸ್ಥಿತಿ ಇರ್ತಕ್ಕಂಥ ಈ ಒಂದು ದಿನಮಾನಗಳಲ್ಲಿ ಉತ್ತಮವಾಗಿ ಎಜುಕೇಶನ್ ಕೊಡ್ಬೇಕಂತಂದ್ರೆ ನಾವು ಓದಿರ್ತಕ್ಕಂಥ ಮಟ್ಟಿಗೆ ನಮಗೆ ತರಗತಿ ಕೊಡ್ದಲ್ಲ, ನಮ್ಗೆ ನಲ್ಲಿ ಕಲಿ ಯೋಜನೆ ಕೊಟ್ಬಿಡೋದು, ನಾವು ಕಲ್ತಿರ್ತಕ್ಕಂಥ ಕಲಿಸುವಂತ ಒಂದು ಮೆಂಟಲ್ ಎಬಿಲಿಟಿ ಇರ್ತಕ್ಕಂಥದ್ದೇ ಬೇರೆ. ಬೇರೆ ರೀತಿಯಲ್ಲಿ ನೋಡ್ತಾರೆ. ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್. ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಸುಮಾರು ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ. ಅದರಲ್ಲಿ 62 ಶಾಲೆಗಳು ಏಕೋಪಾಧ್ಯಾಯ ಶಾಲೆಗಳಿವೆ, 104 ಶಾಲೆಗಳು ಶೂನ್ಯ ಶಾಲೆಗಳಿವೆ ಸರ್. ಅಂದ್ರೆ ಅಲ್ಲಿ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ. ಆ ಶಾಲೆಗಳನ್ನ ಸಂಪೂರ್ಣವಾಗಿ ಜವಾಬ್ದಾರಿ ನಿರ್ವಹಿಸತಕ್ಕಂಥವ್ರು ಅತಿಥಿ ಶಿಕ್ಷಕರು. ಆದರೆ ಆ ಅತಿಥಿ ಶಿಕ್ಷಕರಿಗೆ ಕೊಡ್ತಕ್ಕಂಥ ಗೌರವನೇ ಇಲ್ಲದ ಗೌರವಧನ. ಅವ್ರಿಗೆ ಕೊಡ್ತಕ್ಕಂಥದ್ದು ಕೇವಲ 12,000. ಆ 12,000ದಲ್ಲಿ ಕುಟುಂಬ ಸಲುವಕ್ಕೆ ಸಾಧ್ಯನಾ? ಯಾಕೆ ನಮ್ಮ ಅತಿಥಿ ಶಿಕ್ಷಕರಿಗೆ ಇವತ್ತಿಗೂ ಕೂಡ ಒಂದು ಇಡಿಗಂಟು ಇಲ್ಲ, ಅವ್ರಿಗೆ ಪ್ರಸೂತಿ ರಜೆ ಇಲ್ಲ, ನಮ್ಗ ಒಂದು ತಿಂಗಳಲ್ಲಿ ಒಂದು ರಜೆ ಕೂಡ ಇಲ್ಲ. ನಾವು ಮಾನವೀಯತೆ ಆಧಾರ ಮೇಲೆ ಕೆಲವೊಂದು ಅನಿವಾರ್ಯತೆ ಸಂದರ್ಭದಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇದೆಂತ ಸೂಚನೆ ಪರಿಸ್ಥಿತಿ ಅಂದ್ರೆ
ಸರ್ಕಾರಿ ಶಾಲೆಗಳನ್ನ ಉಳಿಸುವಂತ, ಸರ್ಕಾರಿ ಶಾಲೆಗಳಲ್ಲಿ ಕಲಿತಕ್ಕಂತ ಬಡತನದ ಮಕ್ಕಳನ್ನ ಈ ಸರ್ಕಾರ ಹೇಗೆ ನಾವು ಅತಿಥಿ ಶಿಕ್ಷಕರನ್ನ ಕಾಣ್ತಾ ಇದೆ ಅನ್ನೋದು ಆಲೋಚನೆ ಮಾಡೋಣ. ರಂಗಪ್ಪ ಅವರೇ, ನೀವು ಅತಿಥಿ ಶಿಕ್ಷಕರ? ಹೌದು ಸರ್. ಈ ನಮ್ಮನ್ನ ಕಾಯಂ ಶಿಕ್ಷಕರ ಸರಿಸಮಾನವಾಗಿ ಕೆಲಸ ಮಾಡುವಂತ ನಾವುಗಳು ಅವರಿಗೆ ಅರ್ಧದಷ್ಟು ಕೂಡ ನಮ್ಗ ಗೌರವಧನ ಇಲ್ಲ. ಅವ್ರದ್ದು ಕಾಯಂ ಶಿಕ್ಷಕರ ಕರ್ತವ್ಯ ಮತ್ತು ನಮ್ಮ ಕರ್ತವ್ಯನ ನಾವು ಆಲೋಚನೆ ಮಾಡಿದಾಗ ಸರಿಸಮಾನವಾಗಿದೆ, ಏನೂ ಇಲ್ಲ, ಕಡಿಮೆ ಇಲ್ಲ. ಅದನ್ನೇ ಹೇಳ್ತಾ ಇದ್ದೆ ನಾನು ಆರಂಭದಲ್ಲಿ. ಫೈನ್, ಥ್ಯಾಂಕ್ ಯು ರಂಗಪ್ಪ ಅವರೇ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ. ಮಹೇಶ್ ಅಂತ ಉಡುಪಿಯಿಂದ ಕರೆ ಮಾಡಿದ್ದಾರೆ. ನೆಕ್ಸ್ಟ್ ಕಾಲರ್. ಮಹೇಶ್ ಅವರ ನಮಸ್ಕಾರ. ನಮಸ್ಕಾರ ಸರ್. ಎಸ್, ನಿಮ್ಮ ಅಭಿಪ್ರಾಯ ತಿಳಿಸಿ ಅತಿಥಿ ಶಿಕ್ಷಕರ ವಿಚಾರವಾಗಿ ನಮ್ಮ ಅಭಿಯಾನಕ್ಕೆ ಸಂಬಂಧಪಟ್ಟಂಗೆ. ಸರ್, ನಾನು ಈ ಸಮಾಜ ಕಲ್ಯಾಣ ಇಲಾಖೆ ಪ್ರೈವೇಟ್ ಅತಿಥಿ ಶಿಕ್ಷಕ ಸರ್. ಸರ್, ಇಲ್ಲಿ ಏನಾಗಿದೆ ಅಂತಂದ್ರೆ, ಈಗ ಮೊನ್ನೆ ರಜೆ ಇತ್ತು, ಹಾಗೆ ಸರಿಯಾಗಿ ವೇತನ ಕೂಡ ಕೊಡ್ತಾ ಇಲ್ಲ. 5 ಕ್ಲಾಸ್ ಮಾಡ್ಬೇಕು ಸರ್, 6ರಿಂದ 10 ತನಕ ಇಂಗ್ಲಿಷ್ ಮೀಡಿಯಂ ಅಲ್ಲಿ 5 ಕ್ಲಾಸ್ ಅನ್ನ ಮಾಡ್ಬೇಕು. ಹಾಗೆ MOD ಅಂತ ಇರುತ್ತೆ, ರಾತ್ರಿ 8 ಗಂಟೆ ತನಕ ಮಾಡ್ಬೇಕು ಡ್ಯೂಟಿಯನ್ನ. ಮಣಿವಣ್ಣ ಸರ್ ಇದ್ದಾಗ ಒಳ್ಳೆ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇದ್ರು ನಮ್ಗೆ ಸಂಬಂಧಪಟ್ಟ ಸೆಕ್ರೆಟರಿ ಅವರು ಇದ್ದಾಗ. ಬಟ್ ಇವಾಗ ರೆಸ್ಪಾನ್ಸು ಮಾಡ್ತಾ ಇಲ್ಲ. ನಾವು ಟ್ರೈ ಕೂಡ ಮಾಡಿದ್ವಿ ಬೆಂಗಳೂರಲ್ಲಿ, ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ಪಾಸಿಟಿವ್ ಆಗಿ ನಮ್ಗೆ ರೆಸ್ಪಾನ್ಸ್ ಕೂಡ ಬಂದಿಲ್ಲ. ಹಾಗೆ ಇದು ತುಂಬಾ ನೀಟ್ ಅಂದ್ರೆ ಕೆಳಮಟ್ಟದಲ್ಲಿ ಅತಿ ಹೆಚ್ಚು ನೋಡ್ತಾ ಇರೋ ತರ ಆಗಿದೆ ಸರ್ ವ್ಯವಸ್ಥೆ ಅನ್ನೋದು. ಹಾಗೆ ಸಂಬಳ ಕೂಡ ಸರಿಯಾಗಿ ತಿಂಗಳ ಸಿಗ್ತಾ ಇಲ್ಲ. ಹಾಗೆ ಈಗ ರಜೆ ಬಂತು, ದಸರಾ ರಜೆ ಬಂತು ಅಂದ್ರೆ ಹಬ್ಬಗಳನ್ನೆಲ್ಲ ನಾವು ತುಂಬಾ ಬೇಜಾರಿಂದ ಹಬ್ಬಗಳನ್ನ ಆಚರಣೆ ಮಾಡ್ಬೇಕು, ಆ ತರ ಒಂದು ಪರಿಸ್ಥಿತಿ ಇದೆ ಸರ್. ಹಾಗೆ ಮಾರ್ಚ್ ಎಂಡ್ ಬಂದಿದ್ದೆ ನಮ್ಮನ್ನ 31ಕ್ಕೆ ರಿಲೀವ್ ಮಾಡ್ತಾರೆ, ಅಥವಾ 2. ಈ ಸಲ ಅಂತೂ ಪ್ರತಿ ಸಲ ಏಪ್ರಿಲ್ 10ಕ್ಕೆ ನಮ್ಮನ್ನ ರಿಲೀವ್ ಮಾಡ್ತಾ ಇದ್ರು. ಈ ಸಲ 2ನೇ ತಾರೀಕಿಗೆ 3ನೇ ತಾರೀಕಿಗೆ ರಿಲೀವ್ ಮಾಡಿದ್ದಾರೆ. ಅಂದ್ರೆ ಒಂದೊಂದು ದಿನನೂ ಕೂಡ ನಾವು ಈ ಅತಿ ಕೆಳಮಟ್ಟದ ವೇತನ ಕೊಡ್ಕೊಂಡು ಅವ್ರ ಹತ್ರ ಕೇಳ್ಕೊಂಡ್ರು ಕೂಡ ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇಲ್ಲ ಸರ್. ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಪರಮೇಶ್ ಅಂತ ಕರೆ ಮಾಡಿದ್ದಾರೆ. ಪರಮೇಶ್ ಅವರು ನಮಸ್ಕಾರ. ನಮಸ್ತೆ ಸರ್. ಸರ್, ನಿಮ್ಮ ಅಭಿಪ್ರಾಯ ತಿಳಿಸಿ. ಸರ್, ಈಗ ಸರ್ಕಾರಕ್ಕೆ ಜನರಿಗೆ ಮೂಲಭೂತ ಸೌಕರ್ಯ ಏನ್ ಕೊಡಬೇಕು ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಯಾಕೆಂದ್ರೆ ಎಲ್ಲೋ ಒಂದು ಯಾವ್ದೋ ಬಿಲ್ಡಿಂಗ್ ಕಟ್ಟಿದ್ರೆ ಅವ್ರಿಗೆ ಕಮಿಷನ್ ಸಿಗುತ್ತೆ. ಸರ್ಕಾರ ಶಿಕ್ಷಕರ ನೇಮಕಾತಿ ಮಾಡಿದ್ರೆ ಸಂಬಳ ಕೊಡ್ಬೇಕಾಗತ್ತೆ. ಇವ್ರಿಗೆ ಆ ನೈತಿಕತೆ ಇಲ್ಲ. ಎಷ್ಟು ಗೆಸ್ಟ್ ಟೀಚರ್ಸ್ಗಳು ಎಷ್ಟು ರಿಸಲ್ಟ್ ಕೊಟ್ಟಿದ್ದಾರೆ ಅಂತ ಅಂಕಿಅಂಶ ತೆಗೆದು ನೋಡ್ಲಿ ಅವರು. ಕಾಯಂ ಶಿಕ್ಷಕರಿಗಿಂತ ಹೆಚ್ಚಿನ ರಿಸಲ್ಟ್ ಅನ್ನ ನಮ್ಮ ಅತಿಥಿ ಶಿಕ್ಷಕರು ಕೊಟ್ಟಿದ್ದಾರೆ. ಮತ್ತೆ ಕೋರ್ಟ್ಗೂ ಹಾಕಿದ್ದಾರೆ ಸರ್. ಕೋರ್ಟು ಹೊಸ ನೇಮಕಾತಿ ಆಗೋವರಿಗೆ ಯಾವುದೇ ಅತಿಥಿ ಶಿಕ್ಷಕರನ್ನ ತೆಗಿಬೇಡಿ ಅಂತ ಹೇಳಿದೆ. ಸರ್ಕಾರ ಮೂಲ ವೇತನವನ್ನ ಕೊಡಬೇಕು ಅಂತೇಳಿ ರೂಲ್ಸ್ ಮಾಡ್ತಾರೆ. ಇಲ್ಲಿ ಸ್ಟೈಫಂಡ್ ಅನ್ನ ಕೊಡ್ತಾರೆ. ಕನಿಷ್ಠ ವೇತನ ಕೊಡಬೇಕು ಅಂತೇಳಿ ಖಾಸಗಿ ಶಾಲೆಗಳಿಗೆ ಇವರೇ ಆದೇಶ ಮಾಡ್ತಾರೆ. ಇಲ್ಲಿ ಸರ್ಕಾರದ ಶಾಲೆಗಳು ಮಾತ್ರ ಕಡಿಮೆ. ಕಿಂಚಿತ್ ಕಾಳಜಿ ಇಲ್ಲ ಅತಿಥಿ ಶಿಕ್ಷಕರ ಬಗ್ಗೆ ಅಂತ ಹೇಳ್ತಾ ಇದ್ದೀರಿ. ಧನ್ಯವಾದ ಕರೆ ಮಾಡಿದಕ್ಕೆ. ಸಂತೋಷ್ ಕುಮಾರ್ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ಸಂತೋಷ್ ಕುಮಾರ್ ಅವರು ನಮಸ್ಕಾರ. ಸರ್, ನಮಸ್ತೆ ಸರ್. ಸರ್, ಹೇಳಿ, ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್. ಅದೇ ಸರ್, ನಾವು 4 ವರ್ಷದಿಂದ ಅತಿಥಿ ಉಪನ್ಯಾಸಕರಾಗಿ ಸೇವೆ ಮಾಡ್ತಿದ್ದೀವಿ ಸರ್. ಪ್ರಸ್ತುತನು ಇವಾಗ ಶಿಕ್ಷಣ ಮಂತ್ರಿ ಸಾಹೇಬರು ಹೇಳಿದ್ದಾರೆ. ಏನಂತ ಹೇಳ್ತಾರೆ ಅಂದ್ರೆ 14,000 ಜಾಸ್ತಿ ಮಾಡಿರೋದೇನೋ ವೆಚ್ಚ ಅದು ಸರ್ಕಾರ ಗಮನಿಸ್ತಾ ಇದೆ. ಅದರಲ್ಲೂ ಪ್ರೊಸೆಸಿಂಗ್ ನೋಟಿಫಿಕೇಶನ್ ಆಗ್ತಾ ಇದೆ, ತಗೋತಾ ಇದೀನಿ ಅಂತ ಹೇಳಿದ್ರು. ಇವಾಗ ನೀವು ಹೇಳ್ದಂಗೆ ಸರ್ 45 ಶಿಕ್ಷಕರ ಅವಶ್ಯಕತೆ ಇದೆ, ಅತಿಥಿ ಶಿಕ್ಷಕರ ಅವಶ್ಯಕತೆ ಇದೆ. ಮತ್ತೆ ಅತಿಥಿ ಉಪನ್ಯಾಸಕರ ಅವಶ್ಯಕತೆ 4,000 ಇದೆ. 4,000 ನೋಟಿಫಿಕೇಶನ್ ಮಾಡ್ತಾರೆ ಸರ್ ಅವರು. ಯಾವುದೇ ಕಾರಣಕ್ಕೆ ಇವಾಗ ಆರ್ಥಿಕ ಇಲಾಖೆಯಿಂದ PU ಡಿಪಾರ್ಟ್ಮೆಂಟ್ ಅಲ್ಲಿ ಉಪನ್ಯಾಸಕರಿಗೆ ಮನ್ನಣೆ ಸಿಕ್ಕಿರೋದು ಕೇವಲ 750 ಮಾತ್ರ, ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಸರ್. ಮತ್ತೆ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತೀನಿ ಅಂತ ಇರೋದು 15,000 ಶಿಕ್ಷಕರು. ಇನ್ನೂ 30,000 ಶಿಕ್ಷಕರು ಅವಶ್ಯಕತೆ ಇರ್ತದೆ. ಮತ್ತೆ ಹಂಗೆ ಉಪನ್ಯಾಸಕರಿಗೆ 700 ಜನ ಉಪನ್ಯಾಸಕರುಗಳನ್ನ ಇವ್ರಿಗೆ ತಗೊಂಡ್ರೆ ಇನ್ನ 3,300 ಉಪನ್ಯಾಸಕರು ಉಳ್ಕೋತಾರೆ. ಅವಾಗ ಏನ್ ಮಾಡ್ತಾರೆ ಸರ್ ಇವರು? ಅವಾಗ್ಲೂ ಅತಿಥಿ ಉಪನ್ಯಾಸಕರನ್ನ ಮತ್ತೆ ಅತಿಥಿ ಶಿಕ್ಷಕರನ್ನೇ ತಗೋಬೇಕು ಅಲ್ವಾ? ಈ ಸಮಸ್ಯೆಗಳಿರುವಾಗ ಅದ್ರಲ್ಲೂ ಸರ್ ಇನ್ನೊಂದು ಅತಿಥಿ ಉಪನ್ಯಾಸಕರಲ್ಲಿ ಸಮಸ್ಯೆ ಏನು ಅಂದ್ರೆ 10 ಗಂಟೆ ಕಾರ್ಯಭಾರ ಅಂತ ಇರ್ತದೆ ಸರ್ ಒಬ್ರು ಉಪನ್ಯಾಸಕರಿಗೆ. ಇಲ್ಲಿ ಕಾಮರ್ಸ್ ಅಂತ ಬಂದಾಗ ಸರ್, ಕಾಮರ್ಸ್ ಅಲ್ಲಿ ಅಕೌಂಟೆನ್ಸಿ ಮತ್ತೆ ಬಿಸ್ನೆಸ್ ಸ್ಟಡೀಸು ಎರಡಕ್ಕೂ 2 ಸಬ್ಜೆಕ್ಟ್ಗೂ ಒಬ್ಬರೇ ಅತಿಥಿ ಉಪನ್ಯಾಸಕರನ್ನ ಸರ್ ನೇಮಕ ಮಾಡ್ಕೊಳ್ಳೋದು. ಅವರು
ಆ ವಾರಕ್ಕೆ 10 ಗಂಟೆಗಳ ಕಾಲ ಇದಿದ್ರು 20 ಗಂಟೆ ಅವರು ಪಾಠ ಮಾಡ್ತಾರೆ ಸರ್. ಒತ್ತಡ ಬಹಳ ಇದೆ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ಸಂಬಳ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಫೈನ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ನಿಮ್ಮ ಅಭಿಪ್ರಾಯ ತಿಳಿಸಿದಕ್ಕೆ. ಪೂರ್ಣಿಮಾ ಅಂತ ರೆಡಿ ಇದ್ದಾರೆ HD ಕೋಟೆಯಿಂದ. ಪೂರ್ಣಿಮಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಸ್, ಹೇಳಿ ಮೇಡಮ್, ನಿಮ್ಮ ಅಭಿಪ್ರಾಯ ಏನು ಅತಿಥಿ ಶಿಕ್ಷಕರ ವಿಚಾರವಾಗಿ? ಸರ್, ನಾನು ಅತಿಥಿ ಶಿಕ್ಷಕಿ ಅಂತೂ ಅಲ್ಲ ಸರ್. ಓಕೆ. ಆದ್ರೆ ನಾವು ಶಿಕ್ಷಕ ಆಕಾಂಕ್ಷಿಗಳೇ ಸರ್. ಹಾ. ನೇಮಕಾತಿಗಾಗಿ ಜಾತಕ ಪಕ್ಷಿ ತರ ಕಾಯ್ತಾ ಇದೀವಿ ಸರ್ ನಾವು ಕೂಡ. ಆದ್ರೆ ಸರ್, ಇವರು ನಾವು ಕಲ್ಯಾಣ ಕರ್ನಾಟಕದವ್ರು ಅಲ್ಲ ಸರ್. ಇವರು ಕಲ್ಯಾಣ ಕರ್ನಾಟಕ ಮತ್ತೆ ನಾನ್ HKಗೆ ಇವರು ಎರಡೂ ಸೇರಿ 10,000 ಪೋಸ್ಟ್ ಕರಿತೀವಿ ಅಂತ ಹೇಳಿದ್ರು ಸರ್. ಇವಾಗ ಏನ್ ಹೇಳ್ತಾ ಇದಾರೆ ಸರ್, ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ PSTR ಮತ್ತೆ ಇತರೆ ಕರಿತೀವಿ, ಇದಕ್ಕೆ GPT HSTR ಮಾತ್ರ ಕರಿತೀವಿ ಅಂತ ಹೇಳ್ತಾ ಇದಾರೆ ಸರ್. ನಾವು ಈಗ ಯಾವ್ದಕ್ಕೆ ಸಿದ್ಧತೆ ಮಾಡ್ಕೋಬೇಕು ಅನ್ನೋಂತ ಗೊಂದಲದಲ್ಲಿದೀವಿ ಸರ್. ಇಷ್ಟು ದಿನ PSTR ಅಂದ್ರೆ ಟೀಚರ್ಸ್ಗೆ ಕರಿತೀವಿ ಅಂತ ಹೇಳಿದ್ರು. ಸೊ ನಾವ್ ಅದಕ್ಕೆ ಪ್ರಿಪರೇಷನ್ ನಡೆಸ್ತಾ ಇದ್ವಿ ಸರ್. ಈಗ GPT ಅಂತ ರೆಡಿ ಮಾಡ್ಕೊಳ್ಳೋಣವಾ ಅಥವಾ PSTR ಅಂತ ರೆಡಿ ಮಾಡ್ಕೊಳ್ಳೋಣವಾ ಸರ್? ಯಾವ ತರ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅಂತಂದ್ರೆ ಸರ್, ನಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗ್ತಾ ಇಲ್ಲ. ಯಾವ್ದಕ್ ಕರೀತಾರೆ, ಯಾವ್ದಕ್ಕೆ ಈ ಕಡೆ ನಾನ್ HKಗೆ ಯಾವ್ದು ಕರೀತಾರೆ, HKಗೆ ಯಾವ್ದು ಕರೀತಾರೆ ಅನ್ನೋ ಗೊಂದಲದಲ್ಲಿ ಇದೀವಿ ಸರ್ ನಾವು. ಹೇಗೆ ಸರ್ ನಾವೀಗ ಸಿದ್ಧತೆ ಮಾಡ್ಕೊಳ್ಳೋದು ಇವ್ರ ಈ ತರ ಗೊಂದಲದ ಗೂಡ್ ಮಾಡಿದ್ರೆ ನಮ್ಗೆ? ಭರ್ತಿ ವಿಚಾರದಲ್ಲೂ ಗೊಂದಲ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೀರಿ. ಫೈನ್, ಥ್ಯಾಂಕ್ ಯು ಪೂರ್ಣಿಮಾ ಅವರೇ ಕರೆ ಮಾಡಿದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ರಾಜು ಅವರೇ ನಮಸ್ಕಾರ. ಸರ್ ನಮಸ್ತೆ. ಎಸ್ ರಾಜು ಅವರೇ, ತಮಗೇನ್ ಸಮಸ್ಯೆ ಆಗ್ತಾ ಇದೆ? ಅತಿಥಿ ಶಿಕ್ಷಕರ ಅಥವಾ ಆಕಾಂಕ್ಷಿಗಳ ತಾವು? ಸರ್, ಆಕಾಂಕ್ಷಿಗಳು ಹೌದು ಸರ್. ಆದ್ರೆ ಅತಿಥಿ ಶಿಕ್ಷಕರಿಗೆ ಬಹಳ ಕಷ್ಟ ಸರ್ ಇದು. ಕಾಲ್ ಮಾಡಂಗಿಲ್ಲ ಸರ್ಕಾರದವ್ರು. ಅಂದ್ರೆ ಅವ್ರವ್ರು ಬೇಕಾ ಬಿಟ್ಟಿ ದುಡಿಸಿ ಅಂತಾರೆ ಸರ್ ಪ್ರಿನ್ಸಿಪಾಲ್ಗಳೆಲ್ಲ ಸೇರ್ಕೊಂಡು. ಹಂಗಾಗಿ ಅತಿಥಿ ಶಿಕ್ಷಕರ ಕಷ್ಟ ಬಹಳ ಫಜಿತ ಆಗ್ಬಿಡುತ್ತಾರೆ. ಸರ್ಕಾರದ ಯಾವಾಗ ಕಾಲ್ ಮಾಡ್ತಾರೆ ಏನು ಒಂದು ಗೊತ್ತಾಗ್ತಿಲ್ಲ ಸರ್. ಬಹಳ ಸಮಸ್ಯೆ ಸರ್. ಎಷ್ಟೇ ಕೆಲಸ ಮಾಡೋಕೆ ಈಗ ಕ್ರೈಸ್ ವಸತಿ ಶಾಲೆಗಳಾಗಿರ್ಬೋದು, ಗೌರ್ಮೆಂಟ್ ಶಾಲೆಗಳಾಗಿರ್ಬೋದು ಸರ್, ಅತಿಥಿ ಶಿಕ್ಷಕರನ್ನ ಎಷ್ಟು ಗೋಳಕ್ಕೆ ಅಂತಾರೆ ಅಂದ್ರೆ ಆಪರಿ ಗೋಳಕ್ಕೆ ಅಂತಾರೆ ಸರ್. ಅದು ಪರ್ಮನೆಂಟ್ ಅನ್ನೋದಿತ್ತಂದ್ರೆ ಸಮಸ್ಯೆ ಏನಿರಲ್ಲ ಸರ್. ಅದಕ್ಕೆ ಕಾಲ್ ಮಾಡಂಗಿಲ್ಲ ಸರ್ ಸರ್ಕಾರದವರು. ಓಕೆ, ಫೈನ್, ಥ್ಯಾಂಕ್ ಯು ರಾಜು ಅವರೇ ಕರೆ ಮಾಡಿದಕ್ಕೆ. ಇನ್ನ ಕಡೂರಿನಿಂದ ಪ್ರಸನ್ನ ಅಂತ ಕರೆ ಮಾಡಿದ್ದಾರೆ. ಪ್ರಸನ್ನ ಅವರೇ ನಮಸ್ಕಾರ. ನಮಸ್ತೆ ಸರ್. ಎಸ್ ಪ್ರಸನ್ನ ಅವ್ರ, ಏನ್ ಹೇಳ್ತೀರಿ? ಅತಿಥಿ ಶಿಕ್ಷಕರ ವಿಚಾರ, ಕಥೆ ವ್ಯಥೆಯ ಬಗ್ಗೆ ರಿಪಬ್ಲಿಕ್ ಕನ್ನಡ ಅಭಿಯಾನ ಮಾಡ್ತಾ ಇದೆ. ಕರೆಕ್ಟ್ ಸರ್, ಒಳ್ಳೆ ಸಬ್ಜೆಕ್ಟ್ ತಗೊಂಡಿದ್ದೀರಾ. ನಿಮ್ಗೆ ಮೊದಲನೇದಾಗಿ ಧನ್ಯವಾದ ತಿಳಿಸ್ತೀವಿ. ಥ್ಯಾಂಕ್ ಯು ಸರ್. ಹೇಳಿ ಸರ್, 2000ದಿಂದ 26 ವರ್ಷ ನಾನು ಗೆಸ್ಟ್ ಲೆಕ್ಚರ್ ಆಗಿ ಕೆಲಸ ಮಾಡಿದ್ದೀನಿ ಸರ್. ಈಗ ನಮ್ಮನ್ನ ಹೊರಗಿಟ್ಟಿದ್ದಾರೆ ನಾನ್ UGC ಅಂತ. 2009ರಲ್ಲಿ KPS ಅಲ್ಲಿ ನಮ್ದು MPhil ಅನ್ನ ಇಂಗ್ಲಿಷ್ ಸಮಾನ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಸರ್. ಹೇಗೇನ್ ಸರ್ಕಾರ ಹೇಳುತ್ತೆ MPhil UGC ಸಮಾನ ಅಲ್ಲ ಅಂತೇಳಿ ಹೇಳ್ತಾರೆ ಸರ್. ಈಗ ನಮ್ ಜೊತೆಗೆ MPhil ನನಗೆ ಇಂಟರ್ವ್ಯೂ ಬಂದಿತ್ತು ಸರ್ KPS ಅಲ್ಲಿ. ಅವರು ಪ್ರಿನ್ಸಿಪಾಲ್ರಾಗಿದ್ದಾರೆ, ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ, ಅವರಿಗೆಲ್ಲ ನ್ಯಾಯ ಸಿಕ್ಕಿದೆ. ನಾವು ಇಂಟರ್ವ್ಯೂ ಇಂದ ವಂಚಿತ ಆಗೋದ್ರ ಜೊತೆಗೆ ಉದ್ಯೋಗ ಕಳ್ಕೊಂಡು ಅಚೆಗಿದ್ದೀವಿ ಸರ್. ಆಮೇಲೆ ಸರ್ಕಾರ ಇವತ್ತು ಗ್ಯಾರಂಟಿ ಯೋಜನೆಯಲ್ಲಿ ಅತಿಥಿ ಉಪನ್ಯಾಸಕರಿಗೆ ಕಯಾಮತಿ ಮಾಡ್ತೀವಿ ಅಂತ ಹೇಳಿದೆ ಸರ್. ದಯಮಾಡಿ ನಮಗೆ ತುಂಬಾ ಅನ್ಯಾಯ ಆಗಿದೆ. ಒಂದು 2,000 ಸ್ಟಾಪ್ ಗ್ಯಾಪ್, ಲೋಕಲ್ ಕ್ಯಾಂಡಿಡೇಟ್, ಪಾರ್ಟ್ ಟೈಮ್ ಅಂತೇಳಿ ಫುಲ್ ಟೈಮ್ ಲೆಕ್ಚರ್ ಆಗಿ ಮಾಡಿದ್ದಾರೆ ಸರ್. VS ಆಚಾರ್ಯ ಮತ್ತೆ ಇನ್ನ 2 ಜನ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಬಂದಾಗ ನಮ್ಮನ್ನ ಫುಲ್ ಟೈಮ್ ಮಾಡ್ತೀವಿ ಅಂತ ಹೇಳಿದ್ರು ಸರ್. ಓಕೆ, ಫೈನ್, ಥ್ಯಾಂಕ್ ಯು ಪ್ರಸನ್ನ ಅವರೇ ನಿಮ್ಮ ಅಭಿಪ್ರಾಯ ತಿಳಿಸಿದಕ್ಕೆ. ದೇವರಾಜ್ ಅಂತ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ ಮತ್ತೊಬ್ರು. ನಮಸ್ಕಾರ ದೇವರಾಜ್ ಅವರೇ. ಸರ್ ನಮಸ್ಕಾರ ಸರ್. ಎಸ್ ಸರ್, ಹೇಳಿ ಸರ್. ನೀವೀಗ ಸರ್ಕಾರಿ ಶಾಲೆ ಬಗ್ಗೆ ಮಾತಾಡ್ತಾ ಇದ್ರಿ ಸರ್. ಅದೇ ರೀತಿಯಲ್ಲಿ ಸರ್, ಸಮಾಜ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಬರುವಂತಹ ವಸತಿ ಶಾಲೆಗಳಲ್ಲಿ ಕೂಡ ಅತಿಥಿ ಶಿಕ್ಷಕರ ಸಮಸ್ಯೆ ಇದೇ ರೀತಿಯಲ್ಲಿ ಇದೆ ಸರ್. ನಮ್ಮ ಕರ್ನಾಟಕದಲ್ಲಿ ಸರ್ ಒಟ್ಟಾರೆಯಾಗಿ 830 ಸರ್ ವಸತಿ ಶಾಲೆಗಳಿದ್ದಾವೆ ಸರ್. ಅಂದ್ರೆ ಮೊರಾರ್ಜಿ ದೇಸಾಯಿ ಶಾಲೆ ಅಂತ ಹೇಳ್ತೀವಲ್ಲ ಸರ್, ಇವೆಲ್ಲ ವಸತಿ ಶಾಲೆಗಳು ಸರ್ ಸಮಾಜ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಬರ್ತವೆ ಸರ್ ಇವೆಲ್ಲ. ಸೊ ಇಲ್ಲಿ ನಾವು ಸರ್ ಇಲ್ಲೇ ಅತಿಥಿ ಶಿಕ್ಷಕರು ಅಲ್ಲೇ ಶಾಲೆಯಲ್ಲೇ ವಸತಿ ಮಾಡ್ತೀವಿ ಸರ್. 24 ತಾಸು ಅಲ್ಲೇ ಶಾಲೆಯಲ್ಲಿ ಇಟ್ಕೊಂಡು ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಆದ್ರೆ ನಮ್ಮಲ್ಲಿ ಕೂಡ ಕನಿಷ್ಠ ಅಲ್ಲಿ ಗೌರವಧನ ಮಾಡಿರೋದು 16,500 ಸರ್. ನಾವು ಕೂಡ ಇದಕ್ಕೆ ಎಲ್ಲಾ ರೀತಿಯಲ್ಲೂ ಹೋರಾಟ ಎಲ್ಲ ಮಾಡಿದೀವಿ ಸರ್. ಆದ್ರೂ ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ ಸರ್ ಸರ್ಕಾರ ಕಡೆಯಿಂದ. ದೇವರಾಜ್ ಅವರು, ನೀವು ಅತಿಥಿ ಶಿಕ್ಷಕರು? ಹೌದು ಸರ್, ಹೌದು ಸರ್. 5 ವರ್ಷ ನಾವು ಮಾಡ್ತಾ ಇದೀವಿ ಸರ್ ನಾವು.
ಓಕೆ ಓಕೆ ಫೈನ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಇನ್ನ ಸುಪುತ್ರ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಪುತ್ರ ಅವರೇ. ಸರ್ ನಮಸ್ಕಾರ, ಕಲಬುರಗಿ ಜಿಲ್ಲೆಯಿಂದ ಮಾತಾಡೋದು. ಎಸ್ ಮಾತಾಡಿ ಸರ್, ಹೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ. 2014ರಿಂದ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದೀವಿ ಸರ್. 1 to 5th ಸರ್, 6 to 8. 1 to 5th ಇದ್ದಲ್ಲಿ D.Ed ಆಗ್ಬೇಕಲ್ಲ ಸರ್, ಮತ್ತ 6 to 8 ಇದ್ದಲ್ಲಿ B.Ed ಮುಗಿಬೇಕಂತ ಹೇಳ್ತಾರೆ ಸರ್. ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಸರ್, 1 to 5th ಇದ್ದಲ್ಲಿ B.Ed ತಗೋತಾ ಇದಾರೆ ಸರ್. ಇಲ್ಲಿ ಯಾಕೆ ಹಿಂಗ್ ಮಾಡ್ತಾ ಇದಾರೆ ಶಿಕ್ಷಕರು, ಮುಖ್ಯ ಗುರುಗಳು ಅಂಬದ್ ನಮ್ಗೆ ಒಂದೇ ತಿಳಿತಲ್ಲ ಸರ್. ನಾನು ಸುಮಾರು 9 ವರ್ಷ ಹಿಡಿದು ಸೇವೆ ಸಲ್ಲಿಸಿದ್ದೇನೆ. ಹಲೋ, ವಿತ್ TT ಪಾಸ್ ಇದ್ದೇವೆ ಸರ್. ಅದಕ್ಕ ಅದೇ ಮಾತಾಡ್ಬೇಕಂತ ಮಾಡಿ ಸರ್. ನಿಮ್ಗೆ ಅಲ್ಲ, ನಾನು ಹಂಗೆ ಸುಮ್ನೆ ಈಗ ಸೇಕ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಕೇಳ್ತಾ ಇದ್ದೀನಿ. ಈಗ ನಿಮ್ಗೆ ಈ ಸಮಸ್ಯೆ ಎಲ್ಲ ಇದೆ, ಅತಿಥಿ ಶಿಕ್ಷಕರಾಗಿ ನೀವು ನಿಮ್ಮ ಸಮಸ್ಯೆಯನ್ನ ಅಲ್ಲಿನ ಶಾಲೆಯ ಪ್ರಧಾನ ಗುರುಗಳಿಗೆ ಹೇಳ್ಕೋಬೇಕು ಅಥವಾ ಡೈರೆಕ್ಟ್ BO ಹೇಳ್ತಿರೋ? ಸರ್ ಕಲಬುರಗಿ ಜಿಲ್ಲೆ ಸರ್, ಸಾಹೇಬ್ರೆ ಸರ್, ಕಲಬುರಗಿ ಜಿಲ್ಲೆ DDP ಒಂದು ಕಂಪ್ಲೇಂಟ್ ಕೊಟ್ಟಿದ್ದು ಸರ್ ಇದ್ರ ಬಗ್ಗೆ ಹೋದ ವರ್ಷ 2025ರಲ್ಲಿ. ಅದಕ್ಕೆ ಯಾವುದೇ ರೆಸ್ಪಾನ್ಸ್ ಇಲ್ಲ ಸರ್. ಅದರಂತ ದಾಖಲಾತಿ ಇದೆ ಸರ್ ನನ್ನ ಹತ್ರ. ಮುಖ್ಯ ಗುರುಗಳು ಹಣ ತಗೊಂಡು ಸಿಕ್ಕ ಅವ್ರು ಮನ್ಸಿಗೆ ಬಂದವ್ರು ತಗೋತಾ ಇದ್ದಾರೆ ಸರ್. 12,000 ನಮ್ಗೆ ಏನ್ ಆಗ್ತದೆ ಸರ್? ಫೈನ್ ಸರ್, ಥ್ಯಾಂಕ್ ಯು ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ಶರಣಬಸಪ್ಪ ಅವರೇ ನಮಸ್ಕಾರ. ಸರ್ ನಮಸ್ತೆ. ಎಸ್ ಸರ್, ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಏನು? ಸರ್ ಏನಿಲ್ಲ ಸರ್, ಅತಿಥಿ ಶಿಕ್ಷಕರ ಗೋಳು ನೀವೆಲ್ಲ ರಾಜ್ಯದಾದ್ಯಂತ ಈಗ ನೋಡ್ತಾ ಇದ್ದೀರಾ. ಇವತ್ತು ಸುಮಾರು ವರ್ಷಗಳಿಂದ ನಾವು ಸೇವೆ ಸಲ್ಲಿಸ್ತಾ ಇದೀವಿ, ನಮ್ಗೆ ಇದಾಗ್ತಾ ಇಲ್ಲ, ಕಾಲ್ಫಾರಂ ಆಗ್ತಾ ಇಲ್ಲ. ಹಂಗಾಗಿ ಅತಿಥಿ ಶಿಕ್ಷಕರು ಇದೇ ಜೀವನ ಆದ್ರೆ ಬಹಳ ಕಷ್ಟ ಆಗತ್ತೆ. ಸಿದ್ದರಾಮಯ್ಯ ಅವರು ದಯಮಾಡಿ ಲೈವ್ ನೋಡ್ತಾ ಇದ್ರೆ ನಿಮ್ಮ ಚಾನೆಲ್ ಕಡೆಯಿಂದ ಅಥವಾ ನಿಮ್ಮ ವಿಷಯಗಳ ತಿಳಿತಾ ಇದ್ದಾದ್ರೆ ಜೀವನ ನಿರ್ವಹಣೆಗೆ ತುಂಬಾ ಕಷ್ಟವಾಗಿರ್ತಕ್ಕಂತ ಅತಿಥಿ ಶಿಕ್ಷಕರ ಕುಟುಂಬಗಳನ್ನ ಏನಾದ್ರೂ ಅವ್ರಿಗೆ ಕನಿಕರ ಇದ್ರೆ ಆದಷ್ಟು ಬೇಗ ವೇತನವನ್ನ ಜಾಸ್ತಿ ಮಾಡ್ಬೇಕು, ನಮ್ಮನ್ನ ಕಾಯಮಾತಿ ಮಾಡ್ಕೋಬೇಕು. ಯಾಕಂದ್ರೆ ಏಜ್ ಬರ್ತಾ ಇಲ್ಲ, ಏಜ್ ಹೋಗ್ತಾ ಇದೆ, ಆಮೇಲೆ ಕಾಲ್ಫಾರಂ ಆಗ್ತಾ ಇಲ್ಲ. ಇಷ್ಟೆಲ್ಲ ಹೋರಾಟ, ಧರಣಿಗಳು, ಸಂಘಟನೆಗಳನ್ನ ಇಟ್ಕೊಂಡು ಇವತ್ತು ಫ್ರೀಡಂ ಪಾರ್ಕ್ ಹತ್ರ ಎಲ್ಲ ಹೋರಾಟ ಮಾಡಿದ್ ಬಂದಿದ್ ಸಾಕಾಯ್ತು. ನಮ್ಮ ಹೆಂಡ್ರು ಮಕ್ಕಳು ಸೂರ್ ಕಟ್ಕೊಳೋದು ಹೇಗೆ ಸರ್? ನಿಜವಾಗ್ಲು ಬಹಳ ದುಃಖದಿಂದ ಮಾತಾಡ್ತಾ ಇದೀವಿ. ಇವತ್ತರ ನಾನು ಕಾರಟಗಿ ತಾಲೂಕು ಅಧ್ಯಕ್ಷರು ಮಾತಾಡ್ತಾ ಇರೋದು, ಶರಣಬಸಪ್ಪ ಅಂತ ಹೇಳಿ. ಈ ನೋವನ್ನ ಸರ್ ನಾವ್ ಹೇಗೆ ಹೇಳ್ಕೋಬೇಕಂತ ಗೊತ್ತಾಗ್ತಲ್ಲ. ಪ್ರತಿಯೊಂದು ಕಡೆಯಲ್ಲಿ ಅತಿಥಿ ಶಿಕ್ಷಕರನ್ನ ಯಾವ ತರ ಕಾಣ್ತಾರಂತಂದು ನೀವು ರಾಜ್ಯದಲ್ಲಿ ಬೇಕಾದ್ರೆ ಕೂಲಂಕುಷವಾಗಿ ಕೇಳ್ಬೋದು. ಪರ್ಮನೆಂಟ್ ಶಿಕ್ಷಕರಿಗೂ ಅತಿಥಿ ಶಿಕ್ಷಕರಿಗೂ ಬಹಳ ವ್ಯತ್ಯಾಸವನ್ನು ಕಾಣ್ತಾ ಇದಾರೆ. ಕೆಲವು ಕಡೆ ರಾಜಕೀಯ ವೈಷಮ್ಯತೆ ನಡೀತಾ ಇದೆ, ಸರಿಯಾಗಿ ತುಂಬಿಕೊಳ್ಳೋದ್ರಲ್ಲೂ ಕೂಡ ಹೋರಾಟ ನಡೀತಾ ಇದೆ. ಏನೇ ನೀತಿ ನಿಯಮಗಳಿದ್ರೆ ಅದು ಯಾವ್ದಕ್ಕೂ ಕೇರ್ ಇಲ್ಲ ಅಂತ ಪರಿಸ್ಥಿತಿ ಇರ್ತಕ್ಕಂಥ ಈ ಒಂದು ದಿನಮಾನಗಳಲ್ಲಿ ಉತ್ತಮವಾಗಿ ಎಜುಕೇಶನ್ ಕೊಡ್ಬೇಕಂತಂದ್ರೆ ನಮಗೆ ನಾವು ಓದಿರ್ತಕ್ಕಂಥ ಮಟ್ಟಿಗೆ ನಮಗೆ ತರಗತಿ ಕೊಡ್ದಲ್ಲ, ನಮ್ಗೆ ನಲ್ಲಿ ಕಲಿ ಯೋಜನೆ ಕೊಟ್ಬಿಡೋದು, ನಾವು ಕಲಿಸುವಂತ ಒಂದು ಮೆಂಟಲ್ ಎಬಿಲಿಟಿ ಇರ್ತಕ್ಕಂಥದ್ದೇ ಬೇರೆ. ಬೇರೆ ರೀತಿಯಲ್ಲೇ ನೋಡ್ತಾರೆ ನಮ್ಮನ್ನ ಅತಿಥಿ ಶಿಕ್ಷಕರನ್ನ ಅನ್ನೋ ಮಾತನ್ನ ಹೇಳ್ತಾ ಇದ್ದೀರಿ. ಧನ್ಯವಾದ ಕರೆ ಮಾಡಿದಕ್ಕೆ.